ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಖಾರವಾಗಿ ಮಳೆಗಾಲಕ್ಕೆ ಉಪಯೋಗ ಆಗೋಂಥದ್ದು ಬೇಗ ಒಂದು 10 ನಿಮಿಷಕ್ಕೆ ಮಾಡ್ಕೊಳ್ಳೋಂಥ ಮ್ಯಾಕ್ರೋನಿ ಮಾಡಿದ್ದೀನಿ. ತುಂಬ ಸಿಂಪಲ್ಲು, ತುಂಬ ಚೆನ್ನಾಗಿದೆ. ಅದನ್ನು ಮಾಡೋದು ಹೇಗೆ ನೋಡೋಣ. ಒಂದು ಅರ್ಧ ಲೀಟ್ರ್ ನೀರು ತೊಗೊಂಡು ಅದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದನ್ನು ಕುದಿಯೋದಕ್ಕೆ ಇಟ್ಕೋಬೇಕು. ನೀರು ಕುದಿಬೇಕಾದಾಗ ಒಂದು 2ರಿಂದ 3 ಸ್ಪೂನಷ್ಟು ಹಾಲು ಹಾಕ್ಕೊಳ್ಳಿ. ಹಾಲು ಹಾಕಿ ನೀವು ಕುದಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅದರ ಫ್ಲೇವರು. ಒಂದು ಸಲ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ನೀವು ಈ ಬೇಯಿಸಿದಂಥ ಮ್ಯಾಕ್ರೋನಿನ ನೀವು ಸ್ವೀಟ್ ಮಾಡೋದಕ್ಕೆ ಅಥವಾ ಈ ರೀತಿ ಮಸಾಲೆ ಸ್ಪೈಸಿ ಮಸಾಲ ಮಾಡ್ಕೊಳ್ಳೋದಕ್ಕೆ ಕೂಡ ಯಾವುದಕ್ಕೆ ಬೇಕಾದ್ರೂ ಉಪಯೋಗಿಸ್ಕೊಳ್ಬೋದು. ಬೇಯಿಸ್ಬೇಕಾದ್ರೆ ಈ ಪ್ರೊಸೀಜರ್ನ ಫಾಲೋ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ 1.5 ಕಪ್ಪಷ್ಟು ಮ್ಯಾಕ್ರೋನಿನ ಒಂದು 80% ಬೇಯಿಸ್ಕೊಂಡಿದ್ದೀನಿ. ತುಂಬ ಬೇಯಿಸಲಿಲ್ಲ ಅಂದ್ರೂ ತಿನ್ನೋದಕ್ಕಾಗಲ್ಲ. ಹಾಗಾಗಿ ಒಂದು 80% ಬೇಯಿಸ್ಕೊಂಡು ಇದನ್ನು ಒಂದು ಜಾಲಿನಲ್ಲಿ ಸೋರ್ಲಾಕೊಳ್ಳೋಣ. ನೀರೆಲ್ಲ ಸೋರಿಸಿದ ಮೇಲೆ ಸ್ವಲ್ಪ ಮೇಲಿಂದ ತಣ್ಣೀರು ಹಾಕ್ಕೊಳ್ಬೇಕಾಗತ್ತೆ. ಕೋಲ್ಡ್ ವಾಟ್ರ್ ಬೇಕಂತೇನಿಲ್ಲ, ನಾರ್ಮಲಿ ಟ್ಯಾಪ್ ವಾಟ್ರ್ ಆದರೂ ನಡೆಯುತ್ತೆ. ಸ್ವಲ್ಪ ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ. ತಣ್ಣೀರು ಹಾಕ್ಕೊಂಡು ಸ್ವಲ್ಪ ಈ ಥರ ಕುಲ್ಕೊಳ್ಳಿ. ಎಲ್ಲ ಸೈಡಲ್ಲಿರೋ ನೀರೆಲ್ಲ ಬಂದ್ಬಿಡುತ್ತೆ, ಒಳಗಡೆ ಎಲ್ಲ ನೀರಿರುತ್ತೆ. ಮೇಲಿಂದ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈ ಪ್ರೊಸೀಜರ್ನ ಮೊದಲೇ ಮಾಡಿಟ್ಕೊಂಡ್ರೆ ನೀವು ಒಗ್ಗರಣೆ ಮಾಡಿದ ತಕ್ಷಣ ಮಿಕ್ಸ್ ಮಾಡ್ಕೊಳ್ಬೋದು. ಅಥವಾ ನಿಮ್ಮ ಟೈಮ್ ಇದ್ದಾಗ ಈ ರೀತಿ ಮಾಡಿಟ್ಕೊಂಡ್ರು ಕೂಡ ಬೇಯಿಸಿಟ್ಕೊಂಡು ಯಾವಾಗ ಬೇಕಾದ್ರೂ ಮಿಕ್ಸ್ ಮಾಡ್ಬೋದು. ಒಂದಕ್ಕೊಂದು ಒಂದು ಸ್ವಲ್ಪ ಕೂಡ ಅಂಟ್ಕೊಳ್ಳಲ್ಲ. ಎಣ್ಣೆ ಹಾಕಿ ಇಡೋದ್ರಿಂದ ಎಷ್ಟು ಗಂಟೆವರೆಗೂ ಕೂಡ ಬೇಕಾದ್ರೆ ಇಟ್ಬಿಟ್ಟು ಇದನ್ನು ಉಪಯೋಗಿಸ್ಕೊಳ್ಬೋದು ಹೊರಗಡೆ. ನಾನೀಗ ಒಂದು ಬಾಂಡ್ಲಿದಲ್ಲಿ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜ್ದು 2 ಈರುಳ್ಳಿ, ಹಾಗೆ 2 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡೋದು ಬೇಡ. ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆದರೆ ಸಾಕು. ಆನಂತರ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪಾಕಿ ರುಬ್ಬಿಟ್ಕೊಂಡಿದ್ದೀವಿ. ಹಾಗಾಗಿ ಉಪ್ಪು ಬಳಸಬೇಕಾದಾಗ ಸ್ವಲ್ಪ ಕೇರ್ಫುಲ್ಲಾಗಿ ಬಳಸ್ಕೋಬೇಕು. ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅನ್ನೋದಾದರೆ ನೀವು ಶುಂಠಿನ ಹಾಗೆ ತುರಿದ್ಬಿಟ್ಟು ಬೆಳ್ಳುಳ್ಳಿನೂ ಕೂಡ ಜಜ್ಕೊಂಡು ಹಾಕ್ಕೊಳ್ಬೋದು. ಹಾಗೆ 1-2 ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊನ ಕೂಡ ಸಣ್ಣದಾಗಿ ಹೆಚ್ಚಿ ಈರುಳ್ಳಿ ಜೊತೆ ಫ್ರೈ ಮಾಡೋಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಇದನ್ನೆಲ್ಲ ಸೇರಿಸಿ ಫ್ರೈ ಮಾಡಿದ್ದೀವಲ್ಲ, ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡು ಕೂಡ ನೀವು ಮ್ಯಾಕ್ರೋನಿ ಮಿಕ್ಸ್ ಮಾಡ್ಬೋದು. ಆ ಥರ ಮೆಥಡಲ್ಲೂ ಚೆನ್ನಾಗಿರುತ್ತೆ, ಈ ಥರನೂ ಚೆನ್ನಾಗಿರುತ್ತೆ. ಸ್ವಲ್ಪ ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟು ಸಣ್ಣದಾಗಿ ಹೆಚ್ಚು ಹಾಕ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಕ್ಯಾರೆಟು, ಕ್ಯಾಬೇಜು, ಬೀನ್ಸು ಎಲ್ಲ ಕೂಡ ಉಪಯೋಗಿಸ್ಕೊಳ್ಬೋದು. ನಾನಿಲ್ಲಿ ಕ್ಯಾರೆಟ್ ಮಾತ್ರನೇ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಾಕೊಳ್ಳಿ, ಬೇಗ ಒಗ್ಗರಣೆನಲ್ಲಿ ಬೇಯುತ್ತೆ. 1-2 ನಿಮಿಷ ಫ್ರೈ ಆದ ನಂತರ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಕ್ಯಾಪ್ಸಿಕಮ್ಮು ಕೊನೆಯಲ್ಲಿ ಹಾಕೊಳ್ಳೋದ್ರಿಂದ ಕ್ರಂಚಿಯಾಗೂ ಇರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಖಾರದ ಪುಡಿ 1.5 ಸ್ಪೂನಷ್ಟು, ಹಳದಿ ಪುಡಿ ಅರ್ಧ ಸ್ಪೂನು, ಧನಿಯಾ ಪುಡಿ ಅರ್ಧ ಸ್ಪೂನು, ಗರಂ ಮಸಾಲ 1/4 ಸ್ಪೂನಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಟೊಮೊಟೊಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಂಡು ಕ್ಯಾಪ್ಸಿಕಮ್ ಜೊತೆಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಪುಡಿ ಎಲ್ಲ ಮಿಕ್ಸ್ ಆಗಂಗೆ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಪುಡಿ ಎಲ್ಲ ಮಿಕ್ಸ್ ಆಗಿದೆ. ಈಗ ಕ್ಯಾಪ್ಸಿಕಮ್ಮು ಕೂಡ ಸ್ವಲ್ಪ ಸಾಫ್ಟ್ ಆಗಿದೆ. ಕ್ಯಾರೆಟು ಎಲ್ಲ ಬೇಯಬೇಕಲ್ಲ, ಹಾಗಾಗಿ ಸ್ವಲ್ಪ ಒಂದು 3-4 ಸ್ಪೂನಷ್ಟು ನಾವು ಬೇಯಿಸಿದ್ವಲ್ಲ, ಆವಾಗಲೇ ಬೇಯಿಸಿ ಸೋರ್ಲು ಹಾಕ್ಕೊಂಡಿರೋಂಥ ನೀರಿದ್ದಲ್ಲ ಮ್ಯಾಕ್ರೋನಿನ, ಆ ನೀರನ್ನ ಹಾಕ್ಕೊಳ್ಬೋದು. ಅಥವಾ ನೀವು ಬೇಡ ಅನ್ನೋದಾದರೆ ಬರೀ ಪ್ಲೈನ್ ವಾಟರ್ನ ಕೂಡ ಹಾಕ್ಕೊಳ್ಬೋದು. ಹಾಕ್ಕೊಂಡು ಇದನ್ನು 1-2 ನಿಮಿಷ ಕುದಿಯೋದಕ್ಕೆ ಬಿಡಿ. ಟೊಮೊಟೊ ಈರುಳ್ಳಿ ಎಲ್ಲ ಇನ್ನೂ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ 1 ಸ್ಪೂನಷ್ಟು ನಾನಿಲ್ಲಿ ಚಿಲ್ಲಿ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಸಾಸು, ಟೊಮೊಟೊ ಸಾಸ್ ಎರಡನ್ನೂ ಉಪಯೋಗಿಸ್ಕೊಳ್ತಾ ಇದ್ದೀನಿ. 2 ಸ್ಪೂನಷ್ಟು ಟೊಮೊಟೊ ಸಾಸ್ ಹಾಕ್ಕೊಳ್ತಿದ್ದೀನಿ. ಇವೆರಡು ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ. ಟೊಮೊಟೊ ಸಾಸ್ ಇಲ್ಲ ಅನ್ನೋದಾದರೆ ಒಂದು ಅರ್ಧ ಸ್ಪೂನಷ್ಟು ಅಥವಾ 1 ಸ್ಪೂನಷ್ಟು ಸಕ್ಕರೆ ಉಪಯೋಗಿಸ್ಕೊಳ್ಬೋದು. ನೀವು ಟೊಮೊಟೊನ ಇನ್ನೊಂದನ್ನ ಕೂಡ ಜಾಸ್ತಿ ಹಾಕ್ಕೊಳ್ಬೋದು. ತುಂಬ ಟೇಸ್ಟ್ ಕೊಡುತ್ತೆ. ಅದು ಡಿಫ್ರೆಂಟಾಗಿ ನ್ಯೂಡಲ್ಸ್ ಥರನೇ ಇರುತ್ತೆ ಇದು ಟೇಸ್ಟ್ ಪೂರ್ತಿ ಮ್ಯಾಕ್ರೋನಿದು. ಈಗ ಬೇಯಿಸಿರೋಂಥ ಮ್ಯಾಕ್ರೋನಿ ಹಾಕ್ಕೊಳ್ಳೋಣ. ಮ್ಯಾಕ್ರೋನಿ ಕೂಡ ಉಪ್ಪಾಕಿ ಬೇಯಿಸಿದ್ದೀವಿ. ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಕೂಡ. ಈಗ ಸ್ವಲ್ಪ ಸ್ಟವ್ನ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಟೊಮೊಟೊ ಪ್ಯೂರಿ ಏನೇನಿತ್ತು ಆ ಟೊಮೊಟೊ ಮಿಕ್ಸ್ ಮಾಡಿದ್ವಲ್ಲ ಆ ಮಸಾಲೆ ಜೊತೆ ಮ್ಯಾಕ್ರೋನಿನ ಮಿಕ್ಸ್ ಮಾಡಬೇಕು. ತುಂಬ ರಫಾಗಿ ಮಿಕ್ಸ್ ಮಾಡಬಾರ್ದು. ಹೀಗೆ 2 ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡೋದ್ರಿಂದ ಲೈಟಾಗಿ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ಆನಂತರ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಒಂದು 3-4 ನಿಮಿಷ ಬಿಟ್ಟು ಸರ್ವ್ ಮಾಡಿ. ಆ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ತೊಗೊಂಡಿರೋಂಥ 1.5 ಕಪ್ಪು ಮ್ಯಾಕ್ರೋನಿಗೆ ಒಂದು 3-4 ಜನಕ್ಕಾಗಷ್ಟು ಟಿಫನ್ ರೆಡಿ ಆಗುತ್ತೆ. ನೀವು ಇದನ್ನು ಈವ್ನಿಂಗ್ ಸ್ನ್ಯಾಕ್ಸಾಗಿ ಕೂಡ ಉಪಯೋಗಿಸ್ಕೊಳ್ಬೋದು, ಅಥವಾ ಮಾರ್ನಿಂಗ್ ಟಿಫನ್ ಕೂಡ ಮಾಡ್ಕೊಳ್ಬೋದು. ಅಥವಾ ಸಂಡೇಯಿಂದಲೂ ಮಕ್ಕಳೇನು ಸ್ಪೆಷಲ್ ಕೇಳ್ತಾರೆ ಏನೂ ಇಲ್ಲ ಅಂದರೂ ಕೂಡ ಈ ಮ್ಯಾಕ್ರೋನಿನ ಮಾಡ್ಕೊಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದೇ ಮೆಥಡ್ನಲ್ಲಿ ನೀವು ನ್ಯೂಡಲ್ಸ್ ಕೂಡ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿರಲ್ಲ ಎಷ್ಟು ಸಿಂಪಲಾಗಿ ಮಾಡ್ಕೊಳ್ಬೋದು ಅಂತೇಳಿ. ಒಂದು 10 ನಿಮಿಷದೊಳಗಡೆ ಈ ಮ್ಯಾಕ್ರೋನಿ ರೆಡಿ ಮಾಡ್ಕೊಳ್ಬೋದು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳೇನಾದಿದೆ ಕಾಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ. ಹಾಗೆ ನಿಮ್ಮಲ್ಲಿ ಕೂಡ ಒಂದು ರಿಕ್ವೆಸ್ಟ್ ಇದೆ,
ನಂದು ರಾಣಿ ಸ್ವಯಂ ಕ್ರಿಯೇಟಿವಿಟಿ ಚಾನಲ್ನಲ್ಲಿ ಒಂದು ಓಲ್ಡ್ ಬೆಡ್ಶೀಟ್ನ ಉಪಯೋಗಿಸ್ಕೊಂಡು ರೌಂಡ್ ಪಿಲ್ಲೋ ಬರುತ್ತಲ್ಲ ದಿವಾನಿಗೆ, ಆ ಪಿಲ್ಲೋಗೆ ಕವರ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ನೋಡಿ ಅದರ ಉಪಯೋಗ ಕೂಡ ಪಡ್ಕೊಳ್ಬೇಕು. ಹಾಗೆ ಅದರ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ತಿಳಿಸ್ಬೇಕು. ಓಕೆ ಫ್ರೆಂಡ್ಸ್, ಓಕೆ ಬಾಯ್, ಥ್ಯಾಂಕ್ ಯು.